ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ನಮ್ಮಪ್ಪ ಹೇಳ್ಕೊಟ್ಟಿದ್ದ ಶ್ಲೋಕ. ಒಂದು ರಾತ್ರಿ ಗುಡುಗು ಮಿಂಚನ್ನು ಅತಿಕ್ರಮಿಸುವ ಒಂದು ತತ್ವನ ಅವರಿಂದ ಕಲಿತೆ. ರಣರಂಗದಲ್ಲಿ ಭಯ ಇದ್ದವನ್ 4 ದಂಡು ಸಾಕಾಗಲ್ಲ. ಧೈರ್ಯ ಇದ್ದವನ್ಗೆ ಒಂದು ಸಾಣೆಕಲ್ಲು ಬೇಕಾಗಲ್ಲ. ಈ ಘರ್ಷಣೆ ಘೋರ ಶಬ್ದದಲ್ಲಿ ಯಾಕೆ ಹುಟ್ಟಿದೀನಿ ಅಂತ ಯೋಚನೆ ಮಾಡಬೇಡ. ಈ ನೆಲದಲ್ಲಿ ಗಟ್ಟಿಯಾಗಿ ನಿಂತ್ಕೋಬೇಕು ಅಂದ್ರೆ ಕೈಯಲ್ಲಿರೋ ಆಯುಧ ಜಾರಿ ಬೀಳಬಾರದು. ಅದೇ ಕೊನೆ ಸಾರಿ ನಾನು ಅವ್ರನ್ನ ನೋಡಿದ್ದು. ನನ್ನ ಮಗ ಕೇಳಿದ್ನ ನಾನು ಎಲ್ಲಿವರೆಗೂ ಇಲ್ಲ ಅನ್ನಿಲ್ಲ. ಬೇಡ, ಬಿಟ್ಬಿಡು ಮುತ್ಯ. ಒಂದು ಋಣ ಹೊರೆಯಾಗಿತ್ತು. ತೀರ್ಸೋವರೆಗೂ ನನ್ನ ಮಾತು ಒತ್ತೆ ಇಡೋಕೆ ಹೋಗಿದ್ದೆ. ಈ ಕಂಬನಿಯನ್ನು ಒರ್ಸಕ್ಕೆ ಇಲ್ಲಿ ಕೈಗಳು ಸಿಗಲ್ಲ. ಸಿಕ್ಕಿದ್ರೆ ಅವನ್ ತಲೆ ಕಾಯ್ದು ಋಣ ತೀರ್ಸೋವರೆಗೂ ಸಾಯ್ಬೇಡ. ವಿಷ್ಣುವಿನ ತಾಳ್ಮೆ ಇರಲಿ, ಆದ್ರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ. ತನ್ನ ಭೀಕರ ಬೀಭತ್ಸ್ಯ ಕೃತ್ಯಗಳಿಂದ ಭೂಗತ ಲೋಕದಲ್ಲಿ ಅತ್ಯಂತ ಕ್ರೂರಿಯಾಗಿ ಪ್ರಬಲನಾಗಿದ್ದವನು ಒಬ್ಬ ಶಿವರುದ್ರಲಿಂಗಯ್ಯ ಅಲಿಯಾಸ್ ಒಂಟೇರುದ್ರ. ಅವನೊಂದು ದೊಡ್ಡ ಸ್ಮಗ್ಲಿಂಗ್ ಡೀಲ್ನ ಕೈ ತಗೊಂಡ. ಪ್ರಭಾಕರ್ನ ಶಿಪ್ಪಿಂಗ್ ಕಂಪನಿ ಮಾಲೀಕನ ಹತ್ರ ಈ ಡೀಲ್ ತಂದಾಗ ಪ್ರಭಾಕರ್ ಅದನ್ನು ತಿರಸ್ಕರಿಸಿದ. ಇದರಿಂದ ಕ್ರೋಧಗೊಂಡ ಶಿವರುದ್ರಲಿಂಗಯ್ಯ ಪ್ರಭಾಕರ್ ಹೆಂಡತಿಯನ್ನು ಕೊಚ್ಚಿ ಹಾಕಿದ. ಅವನ ಪುಟ್ಟ ಮಗುವನ್ನು ಕೊಲ್ಲಲು ಹೋದಾಗ ಪ್ರಭಾಕರ್ ಅಸಹಾಯಕತೆಯಿಂದ ಸಹಾಯ ಮಾಡಲು ಒಪ್ಪಿಕೊಂಡ. ಪ್ರಭಾಕರ್ ಒಪ್ಪಿಕೊಳ್ಳುವ ಹಿಂದೆ ಸೇಡು ಕೂಡ ಅಡಗಿಕೊಂಡಿತ್ತು. ದುಬೈನಿಂದ ಸರಕು ತರುತ್ತಿದ್ದ ಅವನ ಒಂದು ಶಿಪ್ನಿಂದ ಮಾರ್ಗ ಮಧ್ಯದಲ್ಲೇ ಪ್ರಭಾಕರ್ ರಹಸ್ಯವಾಗಿ ಇನ್ನೊಂದು ಶಿಪ್ಗೆ 90 ಭಾಗ ಮಾಲನ್ನು ಅನ್ಲೋಡ್ ಮಾಡಿಸಿ ಥರ್ಡ್ ಪಾರ್ಟಿಗೆ ಮಾರಿ ವಿದೇಶಕ್ಕೆ ಹೊರಟು ಹೋದ. ಇತ್ತ ಶಿವರುದ್ರಲಿಂಗಯ್ಯ ತುಂಬಾ ಆಸೆಗಳಿಂದ ತನ್ನ ಸರಕಿಗಾಗಿ ಕಾಯುತ್ತಿದ್ದ. ಆದರೆ ಹಡಗಿನಲ್ಲಿ ಸರಕಿನ ಪರಿಮಾಣವನ್ನು ನೋಡಿ ಶಿವರುದ್ರಲಿಂಗಯ್ಯನಿಗೆ ಪ್ರಭಾಕರ್ನ ಷಡ್ಯಂತ್ರ ಅರಿವಾಯಿತು. ಮಗನ ಮುಖಾಂತರ ಜೈಲಿನಿಂದಲೇ ಅವನ ದಂಧೆನ ಮುಂದುವರಿಸಿ ಪ್ರಬಲನಾದ. ಪ್ರಭಾಕರ್ ತನ್ನ ಮಗಳಿಗಾಗಿ ಕಟ್ಟಿಕೊಡುತ್ತಿದ್ದ ಸುಂದರ ಪ್ರಪಂಚ ಎಂದಾದರೂ ಸುಟ್ಟು ಬೂದಿಯಾಗಿ ಬಿಡಬಹುದೆನ್ನುವ ಆತಂಕ ಅವನನ್ನು ಹಗಲಿರುಳು ಕಾಡುತ್ತಿತ್ತು. ವರುಷಗಳು ಉರುಳಿದರೂ ಗಾಯಗೊಂಡು ಕುಬ್ಧನಾಗಿದ್ದ ಶಿವರುದ್ರಲಿಂಗಯ್ಯನ ಸೇಡು ಶಮನವಾಗಲಿಲ್ಲ. ಅಣ್ಣ, ಅನೂಪ್, ಸರ್, ಇನ್ಫಾರ್ಮೇಶನ್ ಕರೆಕ್ಟ್. ಪ್ರಭಾಕರ್ ಇಲ್ಲಿ ಹಾಸ್ಟೆಲ್ ಇದ್ದಾನೆ. ಎಲ್ಲಿದಾನವನು? ಸಿಟಿನಲ್ಲಿ ಆಡಂಬರ ಜೀವನ ನಡೆಸಿದ ಸರ್. ಎಲ್ಲ ಕಿತ್ಕೊಂಡ್ಬಿಡ್ತೇನೆ ಬಿಡು. ಇನ್ನೊಂದು ವಿಷಯ, ಅವ್ರ ಮಗಳು ಇಂಡಿಯಾಗೆ ಬಂದಿದ್ದಾರೆ ಸರ್. ಪ್ರಭಾಕರ್ ಅವನ ಮಗಳನ್ನ ಇಂಡಿಯಾ ಕಳಿಸ್ತಾ ಇದ್ದಾನ. ಅವ್ರ ಮನೆ ವೈಫೈ ಸಿಸ್ಟಮ್ ಹ್ಯಾಕ್ ಮಾಡಿದ್ದೀನಿ. ಅವ್ರ ಮೇಲ್ ಬಾಕ್ಸ್ ನಲ್ಲಿ ನಾಳೆ ಬೆಳಿಗ್ಗೆ ಟಿಕೆಟ್ ಕನ್ಫರ್ಮ್ ಆಗಿದೆ. ಸಿಡ್ನಿ, ಸಿಂಗಾಪುರ್, ಬ್ಯಾಂಗ್ಳೂರ್. ಹೊರಟ್ಲು. ಏರ್ಪೋರ್ಟ್ ಟ್ಯಾಕ್ಸಿಯಿಂದ ಇಳಿದು ಇನ್ನೊಂದು ಪ್ರೈವೇಟ್ ಕಾರ್ ಹತ್ತಿ ಸಿಟಿಯಿಂದ ಆಚೆ ಹೋಗ್ತಾ ಇದ್ದಾಳೆ.
ಅವಳಲ್ಲಿಗೆ ಹೋಗ್ತಾ ಇದ್ದಾಳೆ ಅವಳ ತಾಯಿ ಸಮಾಧಿ ನೋಡೋಕ್ಕೆ. ಸುಲಭವಾಗಿ ಸಾಯಿಸ್ಬೇಡ. ಸನ್ನಿವೇಶ ತುಂಬಾ ಕ್ರೂರವಾಗಿರ್ಬೇಕು. ಹಲೋ, ಶಿವರುದ್ರಲಿಂಗ ಸೇರ್ ಶುರುವಾಗಿದೆ. ನೆನಪಿಟ್ಕೋ, ನಿನ್ನ ಮಗಳು ಹಾಕಿರೋ ನೇಲ್ ಪಾಲಿಶ್ ಕಲರು ಪಿಂಕು. ನಿನಗಳು ಮುಖ ಗುರು ಸಿಗಲ್ಲ. ಅವಳು ಇಲ್ಲಿಗೆ ಬರೋದಕ್ಕೆ ಯಾಕೆ ಬಿಟ್ರಿ? ಹಾಗೋ ಬಂದ್ಬಿಟ್ಟಿದ್ದಾಳೆ. ನಾನು ನಿಮಗೆ ಮುಂಚೆನೆ ಹೇಳಿದೆ ಅವಳಿಗೆ ಎಲ್ಲ ವಿಷಯನೂ ಹೇಳಿ ಅಂತ. ಈ ಪರಿಸ್ಥಿತಿಯಲ್ಲಿ ನೀನು ಒಬ್ಬನೇ ಕಣವ್ರಂಗೆ ಸಹಾಯ ಮಾಡಕ್ಕಾಗೋದು? ಅಂತವ್ರು ಹೆದರ್ಸೋ ಶಕ್ತಿ ನನ್ನೊಬ್ಬನಿಗೆ ಇಲ್ಲ. ನೀನು ಒಬ್ಬನ ಬಗ್ಗೆ ಹೇಳ್ತಿದ್ಯಲ್ಲ. ಅಗಸ್ತ್ಯ, ಯೋಚನೆ ಮಾಡಕ್ಕೆ ಟೈಮ್ ಇಲ್ಲ ವಿಶ್ವ. ಈ ಪರಿಸ್ಥಿತಿಲಿ ಇನ್ಯಾರು ಸಹಾಯ ಮಾಡಕ್ ಬರಲ್ಲ. ನಿತ್ಯ ಮಾಡಿದ ನಂಬರ್ ಕೊಡಿ. ಅಗಸ್ತ್ಯ, ತಳಗ್ವಾರಕ್ಕೆ ನೀನ್ ಈಗಲೇ ಹೋಗ್ಬೇಕು. ನಡೆ. ಅರ್ಜೆಂಟ್ ಏನಿದೆ? ನಿತ್ಯ ಅಂದ್ರೆ ನೀನೇನಾ? ಸಿಕ್ಕಿದ್ಲು, ಏನ್ ತೊಂದ್ರೆ ಇಲ್ಲ, ಚೆನ್ನಾಗಿದ್ದಾಳೆ. ನಿನಗೆ ಯಾಕೆ ನಾನು ಕರ್ಕೊಂಬರ್ತೀನಿ ಬಿಡು. ಏನ್ ಬೇಕೋ? ಒಂದ್ ಸೋಡಾ ಹೊಡ್ಸ್ಕೊಂಬ, ಮಸಾಲ ಕಮ್ಮಿ ಇರ್ಲಿ. ಓ, ಕಾಪಾಡೋದ್ ಬಂದಿದ್ಯಾ? ಬೈಕಲ್ಲಿ ಬಂದಿದ್ದೀನಿ, ಓಕೆನಾ ನಿನಗೆ? ನೀನಿನ್ನೂ ಚಿಕ್ಕ ಹುಡುಗ, ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ಗಂಡಸರು ನಾವು ಇದೀವಿ, ನೋಡ್ಕೋತೀವಿ. ಹೋಯ್ತಾ ಇರೋ. ಏನ್ ಹುಡುಕ್ತಾ ಇದೀಯಾ? ಗಂಡಸ್ರಿದೀವಿ ಅಂದ್ಯಲ್ಲ. ಇವನು ಎಣ್ಮಗ್ಲಲ್ಲಿ ಎತ್ತಿದ್ದಾನೆ ಅನ್ಸುತ್ತೆ. ಯಾಕೋ ಒದೆ ತಿನ್ಬೇಕು ಅಂತಾನೆ ನಿಂತಿದ್ದಾನೆ. ನನ್ನ ಮುಂದೆನೆ ಕರ್ಕೊಂಡು ಹೋಗ್ಬಿಡ್ತೀಯಾ? ಕರ್ಕೊಂಡೋಗೋ. ಶೆಟ್ರ್ ಹತ್ರ
ಸಾಯಿಸೋದಕ್ಕೆ ಹೇಗೆ ನಿಮ್ಮನ್ನು ಕಳಿಸಿದ್ನೋ ನಿಮ್ಮನ್ನು ಸಾಯಿಸೋದಕ್ಕೆ ಬೇರೆಯವ್ರನ್ನ ಕಳಿಸ್ಬೇಕಾಗತ್ತೆ. ಈಗ ಶಿರಾದಲ್ಲಿ ನಡೀತಿರೋ ಬೈ ಎಲೆಕ್ಷನ್ ನಲ್ಲಿ ಶಿವರುದ್ರಲಿಂಗಯ್ಯ ಗೆದ್ರೆ ಅವನಿಗೆ ಕ್ಯಾಬಿನೆಟ್ ಪೋಸ್ಟ್ ಖಾಯಂ. ಅವಳಿಗೋಸ್ಕರ ಎಲ್ಲಾ ಕಡೆ ಹುಡುಕ್ತಾ ಇರ್ತಾರೆ. ಅವಳು ಪಾಸ್ಪೋರ್ಟ್ ಇಲ್ಲದೆ ವಾಪಸ್ ಹೋಗಕ್ಕಾಗಲ್ಲ. ಬೈಕ್ ನಂಬರ್ ನೋಡಿದ್ರಾ? ಪೂರ್ತಿ ನಂಬರ್ ನೋಡೋಕ್ಕಾಗಲಿಲ್ಲ ಅಣ್ಣ. ಆದ್ರೆ 100% ಜೀರೋ ಸೆಂಟ್ ರಿಜಿಸ್ಟ್ರೇಷನ್. ಎಲ್ಲ ದಂಡ್ಪಿಂಡ್ಗಳು. ಅವಳು ಆಸ್ಟ್ರೇಲಿಯನ್ ಎಂಬಸಿನ ಅಪ್ರೋಚ್ ಮಾಡಿದ್ರೆ ಹಾಗೆ ವ್ಯವಸ್ಥೆ ಮಾಡಿದ್ರು. ಅಣ್ಣ ನಿಮ್ಮವ್ರು ಬಂದಿದ್ದಾರಣ್ಣ? ಅಯ್ಯೋ ನೀನ್ ಹೇಳ್ದಂಗೆ ಮಾಡೋಣ ಬಿಡೋಣ. ಡೆಲ್ಲಿ ಆಸ್ಟ್ರೇಲಿಯನ್ ಎಂಬಸಿಗೆ ಈ ಪ್ರೊಫೈಲ್ನ ಫ್ಯಾಕ್ಸ್ ಮಾಡು. ಇವಳ ಮೇಲೆ ಮರ್ಡರ್ ಕೇಸ್ನಲ್ಲಿ ಎಫ್ಐಆರ್ ದರ್ಜ್ ಮಾಡಿದೀವಿ ಅಂತ ಇನ್ಫಾರ್ಮೇಶನ್ ಕಳಿಸು. ಸರಿ ಸರ್. ಪ್ರಭಾಕರ್ ಅಂಕಲ್ ಶಿಪ್ಪಿಂಗ್ ಕಂಪನಿ ಮೇಲೆ ಇನ್ನೂ ಕೇಸ್ ಇರೋದ್ರಿಂದ ಇಲ್ಲಿ ಅವರ ಬಂಧನದ ಭೀತಿ ಇದೆ. ಗಾಡಿ ನಿಲ್ಸ. ನಿತ್ಯ ಯಾವುದೇ ಕಾರಣಕ್ಕೂ ಅವಳ ತಂದೆನ ಕಾಂಟ್ಯಾಕ್ಟ್ ಮಾಡಬಾರ್ದು. ನನ್ನ ಮೇಲೆ ಪ್ರಭಾಕರ್ ಅಂಕಲ್ ಋಣ ತುಂಬಾ ಇದೆ. ಅವಳನ್ನ ವಾಪಸ್ ಕಳಿಸೋವರೆಗೂ ನಿನ್ನ ಹತ್ರನೇ ಇರಲಿ. 07 ಕೋಲಾರ ರಿಜಿಸ್ಟ್ರೇಷನ್ ಅಲ್ವಾ? ಆ ಹುಡುಗಿ ಆ STD ಬೂತ್ ನಿಂದ ಇವನ್ಗೆ ಮಾಡಿದ್ಲು ಅನ್ಕೋ. ಬೆಂಗಳೂರಿನಿಂದ ಅರ್ಧ ಗಂಟೆಯಲ್ಲಿ ತಳಗ್ವಾರಕ್ಕೆ ಬರಕ್ಕಾಗತ್ತಾ? ಇಲ್ಲ. ಏನ್ ಯೋಚನೆ ಮಾಡ್ತಾ ಇದೆಯಾ? ಅಮ್ಮಂಗೆ ಯಾವ ಕತೆ ಹೇಳೋದು ಅಂತ ಯೋಚಿಸ್ತಾ ಇದ್ದೀನಿ. ಕೋಲಾರದಿಂದ ತಲಗ್ವಾರಕ್ಕೆ ಅರ್ಧ ಗಂಟೆಯಲ್ಲಿ ಬರ್ಬೋದಲ್ವಾ? ಬರ್ಬೋದಣ್ಣ. ಥ್ಯಾಂಕ್ಸ್. ನಾನು ಮತ್ತೆ ಮಾಡ್ತೀನಿ. ನಂದ ನೀನು ಇಲ್ಲೇ ಹೇಳ್ಕೊಂಡು ಕೋಲಾರಕ್ಕೆ ಹೋಗು. ನರಸಿಂಹ ಅಂತ ನಮ್ಮವನು ಸಿಗ್ತಾನೆ, ಅವನ ಜೊತೆ ಸೇರ್ಕೊಂಡು ಅವಳನ್ನ ಹುಡುಕ್ರಿ. ನಾನು ಯಾಕಾದ್ರೂ ಇಲ್ಲಿಗೆ ಬಂದು? ಇದು ತುಂಬಾ ಕೆಟ್ಟ ಜಾಗ. ಬಂದು ಒಂದ್ ದಿವಸದಲ್ಲೆಲ್ಲ ತಿಳ್ಕೊಂಬಿಟ್ಟಿಯಾ? ನನ್ನ ತಂದೆ ಮಾತು ಕೇಳಬೇಕಾಗಿತ್ತು. ನಾನು ಯಾರಿಗೇನ್ ಮಾಡಿದ್ದೆ? ಕಾರಣ ಇಲ್ಲ ನನ್ನಿಂದ ಯಾಕೆ ಬಿದ್ದಿದ್ದಾರೆ? ಈ ದೇಶದಲ್ಲಿರೋರೆಲ್ಲ ಹೀಗೇನಾ? ಐ ಹೇಟ್ ಇಂಡಿಯಾ. ತುಂಬಾ ಕಲರ್ಫುಲ್ ಜಾಗ ಅನ್ಕೊಂಡಿದ್ದೆ. ನಮ್ ಫ್ಲಾಗ್ ನೋಡ್ ಹಾಗೆ ಅನ್ಕೊಂಡಿರ್ತೀಯ. ಈಗ ನಮ್ಮ ಮನೆಗೆ ಹೋಗೋಣ. ಈ ದೇಶದಲ್ಲಿ ಎಲ್ಲರೂ ಒಂದೇ ತರ ಇರಲ್ಲ.